ಏನು ಮಾಡಿರೋದು ಹೇಳಿ, ಎಲ್ಲಿ ಹೋಗಿದ್ದಾರೆ, ಏನು ಫಂಕ್ಷನ್ ಮಾಡಿದ್ದಾರೆ, ಏನು ಬಡವ್ರಿಗೆ ಅನುಕೂಲ ಮಾಡಿದ್ದಾರೆ ಹೇಳಿ. ಏನು ಬಡವ್ರನ್ನ ಅನುಕೂಲ ಮಾಡದಿರೋದಕ್ಕೋಸ್ಕರ ಇದೆಲ್ಲ ಮೀಡಿಯಲ್ಲಿ ತೋರಿಸ್ತಾ ಇರೋದು. ಇವತ್ತು ಎಲ್ಲಿ ಹೋದ್ರೂ ಅವ್ರಿಗೆ ಮರ್ಯಾದೆ ಇಲ್ಲ, ಯಾರು ಹೋದ್ರೂ ಅವ್ರು ಜನನೇ ಸೇರ್ತಾ ಇಲ್ಲ. ಇವತ್ತು ನಾವು ಎಲ್ಲ ಹೋದ್ರೂ ಅಯ್ಯೋ ಕುಮಾರಸ್ವಾಮಿ ಅನ್ನೋ ಒಂದು ಹೆಸರು ಮೇಲೆ ನಮ್ಗೆ ಜನ ನೂರಾರು ಜನ ಸಾವಿರಾರು ಜನ ಸೇರ್ತಾ ಇದ್ದಾರೆ, ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ. ಇವತ್ತು ನಾವು ಗೆಲ್ಲಿತೀವಿ ಜಯನಗರ ಕ್ಷೇತ್ರದಲ್ಲಿ 25 ವರ್ಷ ಆದಮೇಲೆ ಇವತ್ತು ನಾವು ಫಸ್ಟ್ JDS ನಾವು ಇಲ್ಲಿ ಗೆಲ್ಲಿತೀವಿ ಅಂತ ತಮ್ಮ ಮುಂದೆ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಜಯನಗರ ಕ್ಷೇತ್ರ ಯಾವ ಥರ ಏನಿದೆ, ಎಲ್ಲಿ ಲೂಪಲ್ಸ್ ಇದೆ, ಎಲ್ಲಿ ವೀಕ್ನೆಸ್ ಇದೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಇವತ್ತು ನೀವು ನೋಡಿರ್ಬೋದು ಚಾನಲ್ಸಲ್ಲಿ, ಇವತ್ತು ಡಬ್ರೀಸ್ ಆಗಲಿ, ನೀರು ವ್ಯವಸ್ಥೆ ಆಗಲಿ, ಚರಂಡಿ ವ್ಯವಸ್ಥೆ ಆಗಲಿ ತುಂಬ ಹದಗೆಟ್ಟಿದೆ. ಅದೇ ನಾವು 5 ವರ್ಷ ನನ್ನ ಪೀರಿಯಡಲ್ಲಿ ನಮ್ಮ ಏರಿಯಾದಲ್ಲಿ ಎಲ್ಲ ನಂಬರ್ 1 ಅಂತ ನಾನು ಹೆಸರು ತಗೊಂಡಿದ್ದೀನಿ. ಎರಡನೇದು, ನನ್ನ ವಾರ್ಡಲ್ಲಿ ಸುಮಾರು ಕೆಲಸಗಳೆಲ್ಲ ನಾನು ಫಿಲಪ್ ಮಾಡಿದ್ದೆ. ಇವತ್ತು ಮಾಡಿದ್ಕೋಸ್ಕರ ಇವತ್ತು ನನಗೆ ಜನ ಮೆಚ್ಚಿ ಇವತ್ತು ನನಗೆ ಕುಮಾರಸ್ವಾಮಿ ಅವರು ಕರೆದು JDS ಕ್ಯಾಂಡಿಡೇಟ್ ಆಗಿ ನನಗೆ ಆಯ್ಕೆ ಮಾಡಿದ್ದಾರೆ. ಇವತ್ತು ನಮ್ಮ ಕುಮಾರಸ್ವಾಮಿ ಆಗಲಿ, ನಮ್ಮ ಜಮೀರ್ ಅಣ್ಣ ಅವರಾಗಲಿ, ಅವರಿಬ್ಬರು ಸೇರಿ ನನಗೆ ಒಂದು ಕ್ಯಾಂಡಿಡೇಟ್ ಆಗಿದ್ದಾರೆ. ಈ ಕ್ಯಾಂಡಿಡೇಟ್ ಆದಮೇಲೆ ನಾನು ಕ್ಯಾನ್ವಾಸ್ಗೆ ಹೋಗ್ತಾಯಿದ್ದೀನಿ, ಮನೆಗೆ ಹೋಗ್ತಾಯಿದ್ದೀನಿ. ಆದರೆ ಇವತ್ತು ಅದೇನೋ ಒಂದು ಮಹತ್ವದ ಒಂದು ಬೆಳವಣಿಗೆ ಕಾಣಿಸ್ತಾ ಇದೆ. ಅದು ಹೆಂಗಂದರೆ, ನಾವು 50 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರನ ನಡೆಸಿರೋದಂತ ನಾವು ನೋಡಿದ್ವಿ. ಆ ಸರ್ಕಾರದಲ್ಲಿ ಏನಂದರೆ ಏನೂ ಇಲ್ಲ. ಲಾಸ್ಟಲ್ಲಿ 1+1 +1 ಮೈನಸ್ ಅಂತ ಒಂದಕ್ಕೊಂದು 2 ಅಂದರೆ ಒಂದು ತೆಗೆದರೆ 0 ಇದ್ದಂಗೆ ಆ ಥರ ಅವರು ಕಾಂಗ್ರೆಸ್ ಕತೆ ಆಗಿದೆ. ಇವತ್ತು BJPಯವ್ರು ನೋಡ್ತಾ ಇದ್ದೀರಾ, 5 ವರ್ಷದಲ್ಲಿ BJP ಸರ್ಕಾರ ಯಾವ ಥರ ಆಗಿರೋದು. 3.5 ವರ್ಷ ಯಡಿಯೂರಪ್ಪ ಅವರು ದೌರ್ಜನ್ಯವಾಗಿ ಏಕ್ದಿನಕ ಸುಲ್ತಾನ್ ಟೈಪ್ ಮಾಡಿರೋವಂಥ ಸರ್ಕಾರನ ಇವತ್ತು ನೀವು ನೋಡಿದ್ದೀರಾ. ಅದಾದಮೇಲೆ ನೀವು ಮತ್ತೆ ಇನ್ನೊಬ್ಬ ಸದಾನಂದ ಗೌಡ ಬಂದಿದ್ದರು, ಅವರು ಸ್ವಲ್ಪ ದಿವಸ ಅವಧಿ ಮಾಡಿದರು, ಅವರು ಏನು ಮಾಡೋಕ್ಕಾಗಿಲ್ಲ. ಮತ್ತೆ ಜಗದೀಶ್ ಶೆಟ್ಟರ್ ಬಂದರು, ಇನ್ನೂ ಒಂದು 6 ತಿಂಗಳು ಅವಧಿ ಇದ್ದರೆ ಇನ್ನೂ 2-3 ಮುಖ್ಯಮಂತ್ರಿ ಆಗ್ತಾಯಿದ್ರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಥರ ಒಂದು ಸರ್ಕಾರ ಏನೋ BJP ಕೊಡೋಣ ಅಂತ ಕೊಟ್ಟಿದ ಮೇಲೆ ಅವರೆಲ್ಲ ಬರೀ 6 ತಿಂಗಳಿಗೆ ಈ ಕಳ್ಳರು ಸದ್ಯಗಳು ಹಂಚ್ಕೊಂಡಂಗೆ ಇವರೆಲ್ಲ ತಿಂಗಳು 6 ತಿಂಗಳು 8 ತಿಂಗಳು ಈ ಥರ ಹಂಚ್ಕೊಂಡಿದ್ದಾರೆ. ಇವತ್ತು ನಮ್ಮ BJP ಸರ್ಕಾರ ಹದಗೆಟ್ಟಿದೆ. ನಮ್ಮ ಜಯನಗರ ಕ್ಷೇತ್ರದಲ್ಲಿ ಏನು ಕೆಲಸ ಆಗಿಲ್ಲ. ಸುಮಾರು ಸ್ಲಮ್ಸ್ ಇದೆ, ಸುಮಾರು ರಾಗಿಗುಡ್ಡ ಸ್ಲಮ್ಸ್ ಇದೆ, ನಮ್ಮ ಅರಸು ಕಾಲೋನಿ ಸ್ಲಮ್ ಇದೆ, ನಮ್ಮ ಡ್ರೈವಿಂಗ್ ಥಿಯೇಟರ್ ಸ್ಲಮ್ ಇದೆ, ನಮ್ಮ ಗುರಪ್ಪನಪಾಳ್ಯ ಮೀಡಿಯಂ ಇದೆ. ಅಲ್ಲಿ ಯಾರು ಏನು ಕೆಲಸ ಆಗಿಲ್ಲ. ಇವತ್ತು BJPಯವರು ಇಲ್ಲಿ ಇರೋವಂಥ ಶಾಸಕರು ಬರೀ ಹೈಟೆಕ್ ದೇವಸ್ಥಾನಗಳಲ್ಲಿ, ಆಮೇಲೆ ಪಾರ್ಕ್ಗಳಲ್ಲಿ, ಅಲ್ಲ ಐಷಾರಾಮಿ ಹೋಟ್ಲ್ಗಳಲ್ಲಿ ಅವರು ಮೀಟಿಂಗ್ ಮಾಡ್ತಾಯಿದ್ದಾರೆ. ಇವತ್ತು ಜನ ಯಾರು ಸಹಿಸೋದಿಲ್ಲ.